ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಸೊ ವೀಕ್ಷಕರೇ, ನಮ್ಮ ಇಂದಿನ ಲಾಗಲ್ಲಿ ನಾನು ನಿಮಗೆ ವಿಶೇಷವಾಗಿ ಹುಲಿವೇಷ ಅಂತ ಹೇಳಿದರೆ ಖಂಡಿತವಾಗಿ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಹುಲಿವೇಷ ಹೇಳುವಂಥದ್ದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಜನಪ್ರಿಯವಾದಂತಹ ನೃತ್ಯ ಕುಣಿತ ಅಂತಲೇ ಹೇಳ್ಬೋದು. ಜನಪದವಾಗಿರುವಂತಹ ಈ ಸಾಂಸ್ಕೃತಿಕ ಒಂದು ಕಲೆಯನ್ನು ನಾವು ಉಳಿಸಿ ಬೆಳೆಸ್ತಾ ಇದ್ದೇವೆ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಚಂಡೆ ತಾಸೆಯ ಗುಂಜನ ಇದೆಯಲ್ಲ, ಅದು ಕಿವಿಯಲ್ಲಿ ಕೇಳ್ತಾ ಇದ್ದಾಗೆ ಕಾಲಲ್ಲಿ ಕುಣಿತ ಬರುವಂಥದ್ದು ನಮ್ಮ ತುಳುನಾಡಿನ ಸಂಸ್ಕೃತಿಯ ಹೆಮ್ಮೆ ಅಂತಲೇ ಹೇಳ್ಬೋದು. ಹಾಗಿರುವಾಗ ನಮ್ಮ ಇಂದಿನ ಲಾಗಲ್ಲಿ ನಾನು ನಿಮಗೆ ವಿಶೇಷವಾಗಿ ನಮ್ಮ ಉಡುಪಿಯಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿರುವಂತಹ ಮಹಿಳೆಯರ ಹುಲಿವೇಷ ತಂಡವನ್ನು ನಿಮಗೆ ತೋರಿಸಲಿಕ್ಕಿದ್ದೇನೆ. ಸೊ ಹೌದು, ಇದು ದರ್ಪಣ ಮಹಿಳಾ ಪಿಲಿ ತಂಡ. ಕಳೆದ 3 ವರ್ಷಗಳಿಂದ ರಕ್ಷಾ ಉಡುಪಿ ಇವರ ನೇತೃತ್ವದಲ್ಲಿ ದರ್ಪಣ ಮಹಿಳಾ ಪಿಲಿ ತಂಡ ತಮ್ಮ ಹುಲಿವೇಷದ ನೃತ್ಯದೊಂದಿಗೆ ಸಾಕಷ್ಟು ಅಭಿಮಾನಿಗಳನ್ನ ಪಡ್ಕೊಂಡಿದೆ. ಬನ್ನಿ, ನಮ್ಮ ಈ ವರ್ಷದ ಜನ್ಮಾಷ್ಟಮಿಯ ಪ್ರಯುಕ್ತ ಮೂಡಿಬಂದ ದರ್ಪಣ ಮಹಿಳಾ ಪಿಲಿ ತಂಡದ ಮಹಿಳಾ ಟೈಗರ್ಸ್ಗಳನ್ನು ನೋಡೋಣ. ಉಡುಪಿಯ ಕೊರಂಗ್ರಪಾಡಿಯ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಲೋಬಾನ ಸೇವೆ ನಡೆದಿತ್ತು. ಆ್ಯಂಡ್ ವೇಷ ಹಚ್ಚುವುದಕ್ಕಿಂತ ಮುಂಚಿತವಾಗಿ ನಡೆಯುವಂತಹ ಲೋಬಾನ ಸೇವೆಗೆ ನಾನು ಕೂಡ ಹೋಗಿದ್ದೆ. ಲೋಬಾನ ಸೇವೆಯಿಂದ ಹಿಡಿದು ಬಣ್ಣ ಹಚ್ಚುವ ಕೆಲಸ ಮತ್ತು ಆ ಒಂದು ಮಕ್ಕಳ ಒಂದು ಎನರ್ಜೆಟಿಕ್ ಫೇಸ್ ಹೇಳ್ತೇವಲ್ಲ, ಸೊ ಇದನ್ನೆಲ್ಲ ನೋಡುವಾಗ ಒಂದು ರೀತಿ ಖುಷಿ ಆಗ್ತಾ ಇತ್ತು. ಲೋಬಾನ ಸೇವೆಯಿಂದ ಹಿಡಿದು ಬಣ್ಣ ಹಚ್ಚುವ ಒಂದು ವಿಡಿಯೋಸ್ ಇರ್ಬೋದು, ಅಥವಾ ಉಡುಪಿಯ ಜನರಲ್ಲಿ ಆಕರ್ಷಣೆಯನ್ನು ಮೂಡಿಸಿರುವಂತಹ ಈ ಒಂದು ಹುಲಿವೇಷ ತಂಡದ ನೃತ್ಯವನ್ನು ಕೂಡ ನಿಮಗೋಸ್ಕರ ನಾನಿಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೇನೆ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ.
ಹೀಗೆ ನಮ್ಮ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ದರ್ಪಣ ಮಹಿಳಾ ಹುಲಿಗಳ ಅಬ್ಬರ ಬಹಳಷ್ಟು ಜೋರಾಗಿಯೇ ಇತ್ತು. ಆ್ಯಂಡ್ ಉಡುಪಿಯ ಜನರಂತೂ ಮಹಿಳಾ ಹುಲಿಗಳನ್ನು ಬಹಳಷ್ಟು ಗೌರವದಿಂದ ಬರಮಾಡಿಕೊಂಡು ಅವರ ಹುಲಿ ಕುಣಿತಕ್ಕೆ ಪ್ರಶಂಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ನಿಮಗೂ ಕೂಡ ದರ್ಪಣ ಮಹಿಳಾ ಹುಲಿಗಳನ್ನು ಮತ್ತೊಂದು ವರ್ಷ ನೋಡುವ ಆಸೆ ಇದ್ದರೆ ಖಂಡಿತವಾಗಿ ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಬಂದು ಮಹಿಳಾ ಹುಲಿಗಳನ್ನು ಪ್ರೋತ್ಸಾಹಿಸಿ, ಆಯಿತಾ? ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ. ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.